ಎಷ್ಟೋ ಜನ ಕೊಲೆಗಾರ, ಇವನು ಹಂಗೆ ಅವ್ನು ಹಿಂಗೆ ಅವನು ಇವನು ಅಂತ ಮಾತಾಡಕ್ ಫಸ್ಟ್ ಆಫ್ ಆಲ್ ರೈಟ್ ಚಾಮನ್ ಕೊಟ್ಟಿದ್ದು ಅವ್ರಿಗೆ. ನೀನ್ ರಿಯಲ್ ಆಗಿ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಮಾತಾಡ್ತೀಯ ಅವ್ರ ಬಗ್ಗೆ? ಹೆಸರು ಹೇಳೋದೇ ಫಸ್ಟ್ ಆಫ್ ಆಲ್ ವೇಸ್ಟ್ ಅವ್ರದ್ದು. ನೀನ್ ಅವ್ರ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಂಡ್ರೆ 2 ಸಲ ಹೋಗಿ ಫೋಟೋ ತಗೊಬಂದೆ. ಬರೀ ಫೋಟೋಕ್ಕೋಸ್ಕರ ನಾನು ಹೋಗ್ಬಾರ್ದು. ಮೊನ್ನೆ ಒಂದು ದರ್ಶನ್ ಸರ್ಗೆ ಸರ್ ಒಂದು ಫೋಟೋ ಅಂತ ನಾನೊಬ್ಬ ಸಿಂಗರ್, ನಾನೊಬ್ಬ ಕಲೆಗಾರ, ಕಲೆಯಲ್ಲೇ ಹೋಗ್ಬೇಕು ಅನ್ನೋದು ನನಗೆ ಬಂದ್ಬಿಡ್ತದೆ. ನೀವು ದರ್ಶನ್ ಸರ್ ಹತ್ರ ಹೋದಾಗ ನೀವ್ ಏನಾನ ಮಾಡ್ಕೊಂಡು ಹೋಗ್ಬೇಕು. ಕಷ್ಟಪಟ್ಟು ಯಾರು ದುಡಿತಾರ, ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಪ್ರೀತಿ ಜಾಸ್ತಿ ಕೊಡ್ತಾರ. ಅದು ನಾ ಏನೇ ಮಾಡಿದ್ರು ಅವ್ರಿಗೆ ಆ ಮೂಮೆಂಟ್ ನಾನು ಮರೆಯಲ್ಲ. ದರ್ಶನ್ ಸರ್ ನನ್ನ ಸಾಯೋವರೆಗೂ ನಾನು ಹಂಗೆ ಅವ್ರನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬರೋರು ಸೆಕೆಂಡ್ ಮಾಡೋರು ಹೋಗ್ತಾ ಇದ್ದಾರೆ. ನನಗೇನಂದ್ರೆ ದರ್ಶನ್ ಹೆಂಗಾರ ನನ್ನ ಗುರ್ತಿಡಿಬೇಕು, ನನ್ನ ಹೆಸರು ಹೇಳಬೇಕು, ಹೆಂಗ ಏನನ ಆಗ್ಲಿ ಗುರ್ತಿಸ್ಕೋಬೇಕು. ನಾನು ಅಟ್ಲೀಸ್ಟ್ ನನ್ನ ಒಂದ್ ಎಲ್ಲೋ ಮೂಲೆ ನಿಂತ್ಕೊಂಡ್ರೆ ಒಂದ್ಸಲ ಗುರ್ತಿಡಿಬೇಕು ನನ್ನ ಅಂತ ಒಂದು ಫೀಲ್ ನನಗೆ ಅವಾಗ. ನಾನು ಏನ್ ಮಾಡಿದೆ, ಸರಿ ರಿಮಿಕ್ಸ್ ಸಾಂಗ್ ಮಾಡ್ಬಿಟ್ಟಿದೀನಿ, ಸ್ವಂತ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ನನ್ ಕಂಪೋಸಿಂಗ್ ಎಲ್ಲ ಗೊತ್ತಿಲ್ಲ ಸರ್. ನನಗೆ ಏನಂದ್ರೆ ಸಂಗೀತ ಗಂಧನೇ ಗೊತ್ತಿಲ್ಲ. ಒಬ್ಬ ಸಿಂಗರ್, ಆರ್ಕೆಸ್ಟ್ರಾದಲ್ಲಿ ಆಡುವಂತ ಸಿಂಗರ್ ನಾನು ಅಷ್ಟೇ. ನಂದು ಆರ್ಕೆಸ್ಟ್ರಾ ಫೀಲ್ಡ್ ಇದೆಲ್ಲ ಗೊತ್ತಿರ್ತಲ್ಲ, ಸರಿಗಮ ಇದೆಲ್ಲ ಅದಾದ್ಮೇಲೆ ಗೊತ್ತಿದ್ದು ನಾನು. ಎಷ್ಟೋ ಜನ ನಮ್ಗೆ ಹೇಳೋರು ಮ್ಯೂಸಿಕ್ ಅಲ್ಲಿ ವಾಯ್ಸ್ ಚೆನ್ನಾಗಿದೆ ಅಂತ. ಅವಾಗ 1 ವರ್ಷಕ್ಕೆ ಹೋದೆ ಅಲ್ಲಿ ಮ್ಯೂಸಿಕ್ ಕ್ಲಾಸ್ಗೆ. ಅವಾಗ ಸ್ವಲ್ಪ ಗಂಧ ಗಾಳಿ ಎಲ್ಲ ಗೊತ್ತಿತ್ತು. ಆವಾಗ ನಾನು ಕೀಬೋರ್ಡ್ ಇಟ್ಕೊಂಡು ಸರಿ ಬರೀ ಸ್ವರ ಹಿಂಗ್ ಇಟ್ಕೊಂಡು ಬರೀ ನಾನು ಆಡ್ತಿದ್ದೆ. ಅದೇನೋ ದೇವರು ಒಂದು ಎನರ್ಜಿ ಕೊಟ್ಟ ನನಗೆ, ಕಂಪೋಸ್ ಮಾಡೋ ಶಕ್ತಿ ಕೊಟ್ಟ, ಕಂಪೋಸ್ ಮಾಡಿದೆ. ಆಮೇಲೆ ಲಿರಿಕ್ ರೈಟರ್ ನಮ್ಮ ಮಾಧ್ಯಮದಲ್ಲಿ ಇದ್ದಾರೆ, ಟಿವಿ ರವೀಂದ್ರ ಮುದ್ದಿ ಸರ್ ಅಂತ ಇದ್ದಾರೆ. ಅವರು ಲಿರಿಕ್ ರೈಟರ್ ಈ ಸಾಂಗ್ ಕರುನಾಡಿನ ಕರಿ ಅಂತ ಲಿರಿಕ್ ಅವರೇ ಬರ್ತಿದ್ರು. ಅದಾದ್ಮೇಲೆ ಅವ್ರಿಗೆ ಬರೀ ಸದ್ಯ ಅರ್ಧ ಗಂಟೆಲಿ ಕಂಪೋಸ್ ಮಾಡಿದ್ವಿ, ಸಾಂಗ್ ರೆಡಿ ಆಯ್ತು. ನಾಳೆ ರಿಲೀಸು ನೈಟ್ 12:30 ಸರ್. ನಂದು ಸಬ್ಸ್ಕ್ರೈಬರ್ ಎಷ್ಟೊಂದು 200-300 ಸಬ್ಸ್ಕ್ರೈಬರ್ ಇರ್ಬೋದು ನಾವು. ನಂದು ಯೂಟ್ಯೂಬ್ ಅಲ್ಲಿ 200-300 ಸಬ್ಸ್ಕ್ರೈಬರ್. ಆಗ ಒಂದು ಫೋಟೋ ಹಾಕಿದ್ರೆ ಒಂದ್ ಲೈಕ್, 2 ಲೈಕ್, 3 ಲೈಕ್, ಮಿನಿಮಮ್ 5 ಲೈಕ್ 10 ಲೈಕ್ ಬರೋದು. ನನಗೆ ನಂದು ಹಾಡೆಲ್ಲ ಯಾರು ನೋಡ್ತಾರೆ, ನನ್ನ ಯಾರು ಗುರ್ತಿಡಿತಾರೆ ಅಂತ ಅವಾಗ ನನಗೆ ಬಿಡು ಒಂದ್ ಮಾಡೋಣ, ದರ್ಶನ್ ಸರ್ ತಾನೆ ಜನ ಒಂಥರ. ಸೊ ನೀವು ಪ್ರೀತಿಯಿಂದ ಮಾಡಿದ್ವಿ ಸರ್. ಇದನ್ನ ನಾನು ಹೆಂಗೆ ಅಂದ್ರೆ ದರ್ಶನ್ ಸರ್ 2 ಸಲ ಹೋಗಿ ಫೋಟೋ ತಗೊಬಂದೆ. ಬರೀ ಫೋಟೋಕ್ಕೋಸ್ಕರ ನಾನು ಹೋಗ್ಬಾರ್ದು. ಮೊನ್ನೆ ಒಂದು ದರ್ಶನ್ ಸರ್ಗೆ ಸರ್ ಒಂದು ಫೋಟೋ ಅಂತ ನಾನೊಬ್ಬ ಸಿಂಗರ್, ನಾನೊಬ್ಬ ಕಲೆಗಾರ, ಕಲೆಯಲ್ಲೇ ಹೋಗ್ಬೇಕು ಅನ್ನೋದು ನನಗೆ ಬಂದ್ಬಿಡ್ತದೆ. ಅದಕ್ಕೆ ಸಾಂಗ್ ಮಾಡ್ಕೊಂಡು ಹೋದೆ. ದರ್ಶನ್ ಸಾರೇ ಅವತ್ತು 12 ಗಂಟೆಗೆ ಮ್ಯಾನೇಜರ್ ಫೋನ್ ಮಾಡಿಸಿ ನನಗೆ ರಿಲೀಸ್ ಮಾಡ್ಬಿಡ್ತಾರೆ. ಫಸ್ಟ್ ಡೇ 14 ಬರ್ಡೇ. ಅವತ್ತಿಂದ ಇವತ್ತವರೆಗೂ ಅವ್ರು ಸಾಂಗ್ ಮಾಡ್ಕೊಂಡೇ ಗೊತ್ತಾಗಿ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನನ್ನ ಮೇಲೆ. ಅವ್ರಿಗೆ ಯಾರು ಖಾಲಿ ಕುತ್ಕೊಂಡವ್ರೆ, ಯಾರು ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ. ಯಾರನ್ನ ಮಾತಾಡಿಸ್ಬೇಕು, ಯಾರು ಸುಮ್ಮನೆ ಓದ್ತಾ ಹೊಡ್ಕೊಂಡು ಬರ್ತಾರೆ ಸುಮ್ಮನೆ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ವ್ಯಾಲ್ಯೂ ಸರ್. ನೀವು ದರ್ಶನ್ ಸರ್ ಹತ್ರ ಹೋದಾಗ ನೀವು ಏನಾನ ಮಾಡ್ಕೊಂಡು ಹೋಗ್ಬೇಕು. ಕಷ್ಟಪಟ್ಟು ಯಾರು ದುಡಿತಾರ, ಕಷ್ಟಪಟ್ಟು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಪ್ರೀತಿ ಜಾಸ್ತಿ ಕೊಡ್ತಾರ. ಅದು ನಾನು ನೋಡಿರೋದು, ಕಣ್ಣಾರೆ ನೋಡಿರೋದು, ಕಣ್ಣಾರೆ ನನ್ನ ಅನುಭವಗಳದು. ಇಲ್ಲ ಅಂದ್ರೆ ಒಂದು 20-25 ಸಲ ಭೇಟಿ ಆಗ್ಬಿಟ್ಟಿದ್ವಿ. ಕಷ್ಟಕ್ಕೆ ಬೆಲೆ ಕೊಡ್ತಾರೆ ಒಂದು. ಎರಡನೇದು ಇವ್ನು ಕೆಲಸ ಮಾಡ್ತಾವನ ಅದಕ್ಕೆ ಬೆಲೆ ಕೊಡ್ತಾರೆ. ಖಾಲಿ ಪಲಾವ್ ತರ ಬಂದವ್ರನ್ನ ಯಾರು ಎಂಟರ್ಟೈನ್ ಮಾಡಲ್ಲ. ನನಗಾಗಿರೋ ಅನುಭವ ಎಷ್ಟೇ ಮೂಲಲ್ಲಿ ನೀವು ನಿಂತ್ಕೊಳ್ಳಿ. ಸೊ ನೀವು ರಿಲೀಸ್ ಮಾಡ್ಕೊಟ್ರು ಅಂದ್ರೆ ಸೊ ಅದಾದ್ಮೇಲೆ ಎಷ್ಟು ವ್ಯೂಸ್ ಬಂತಾವಲ್ಲ? ಅಂದ್ರೆ ನಿಮ್ಗೆ ಮುಂಚೆ 1 ವರ್ಷ ಸಬ್ಸ್ಕ್ರೈಬರ್ ಎಷ್ಟು ಹೇಳಿದ್ರಿ? 200-300 ಸಬ್ಸ್ಕ್ರೈಬರ್. ಅವಾಗ ನಾನು ರಿಲೀಸ್ ಮಾಡಿದಾಗ ಒಂದು 25-30 ಸಾವಿರ ಹೋಗಿತ್ತು ನನ್ನ ಯೂಟ್ಯೂಬ್ ಚಾನಲ್ ವ್ಯೂಸ್. 25-30 ಸಾವಿರ ಹೋಗಿತ್ತು. ಆಮೇಲೆ ನನ್ಗೆ ಅವಾಗ್ಲೇ ಖುಷಿ ಅಂದ್ರೆ 10 ಲೈಕ್ ಬರೋನ್ಗೆ, 100 ವ್ಯೂ ಬರೋನ್ಗೆ 25 ಸಾವಿರ ಅಂದ್ರೆ ನನಗೆ ಒಂಥರ ಅವಾಗ ನನ್ ಬಿಡಪ್ಪ ಮಾಡಿದ್ದಕ್ಕೂ ಸಾರ್ಥಕ. ಇನ್ನೊಂದೇನಂದ್ರೆ ಎಲ್ಲಾ ಚಾನೆಲ್ಗಳಲ್ಲೂ ಬರೋದಿಲ್ಲ ಸರ್. ಅವಾಗ ಎಷ್ಟೋ ಸಲ ನಾನೇ ಫೋನ್ ಮಾಡ್ಬಿಡ್ತಿದ್ದೆ ಚಾನೆಲ್ ಅವ್ರಿಗೆ, ಸರ್ ಒಂದು ಪ್ರಮೋಟ್ ಮಾಡ್ಬಿಡಿ ಸರ್, ಸಾಂಗ್ ಮಾಡಿದೀನಿ, ಪ್ರಮೋಟ್ ಮಾಡಿ ಸರ್ ನಾನೇ ಹೋಗಿ ಕೇಳ್ತಾ ಇದ್ದೆ. ನೀನ್ ಏನ್ ಸಾಧನೆ ಮಾಡಿದಿ ಅಂತ ನೀನು ಪ್ರಮೋಟ್ ಮಾಡೋದು. ಬಟ್ ಏನಾದ್ರು ಒಂದ್ 2-3 ಚಾನಲ್ ಅವ್ರು ನನಗೆ ಸಾಥ್ ಕೊಟ್ರು. ಅಂದ್ರೆ ನಾನು ನ್ಯೂಸ್ ನೋಡಿ ಸಾಥ್ ಕೊಟ್ರು. ಇವ್ರಿಗೆ ಒಂದು ಸಾಂಗ್ ಮಾಡೋಣ ಅಂತ ಸಾಥ್ ಕೊಟ್ರು. ಬಟ್ ಅವ್ರನ್ನ ಇವತ್ತು ನೆನೆಸ್ಕೋಬೇಕು ಸರ್. ಅವ್ರು ಮಾಡಿದಾಗ ದರ್ಶನ್ ಸರ್ ಅವ್ರಿಗೆ ರೀಚ್ ಆಯ್ತು, ರಿಲೀಸ್ ಮಾಡ್ಕೊಟ್ರು ಮನೆಯಲ್ಲಿ. ಸೊ ಅವತ್ತಿನ ಮೂಮೆಂಟ್ ನಾನು ಯಾವತ್ತಿಗೂ ನಾನು ಎಷ್ಟೇ ಏನೇ ಮಾಡಿದ್ರು ಅವ್ರಿಗೆ ಆ ಮೂಮೆಂಟ್ ನಾನು ಮರೆಯಲ್ಲ. ದರ್ಶನ್ ಸರ್ ನನ್ನ ಸಾಯೋವರೆಗೂ ನಾನು ಹಂಗೆ ಅವ್ರನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇವಾಗಲೂ ಅಷ್ಟೇ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮನೆ ದೇವ್ರನ್ನ ಹೋಗ್ಬಿಟ್ಟು ಈ ಫೋಟೋದಲ್ಲಿ ಫಸ್ಟ್ ನಾನು ನೋಡೋದು. ಮನೆ ದೇವ್ರ ಬಂದು ಕೈ ಮುಗಿದು ಪಟ್ಟಂತ ಆಗೋ ಕೈ ಮುಗಿದೆ ನಾನು ಕೆಲಸಗಳು ಸ್ಟಾರ್ಟ್ ಮಾಡ್ತೀನಿ. ನನಗೆ ಲೈಫ್ ಕೊಟ್ಟಿರೋದು ಏನಂದ್ರೆ ಈಗ ನೀವು ಹೇಳಿದ್ರಿ, ನಾನು 2016 ನಾನು ಭೇಟಿ ಆದೆ,
2016 ಭೇಟಿಯಾಗಿ ನನಗೆ ಜಸ್ಟ್ ಒಂದು ಸಾಂಗ್ ರಿಲೀಸ್ ಮಾಡ್ಕೊಟ್ರು, ಇವಾಗ್ಲೂ ಅದೇ ಪ್ರೀತಿ ಇದೆ, ದರ್ಶನ್ ಅಭಿಮಾನಿಗಳು ನನ್ನ ಕೈ ಹಿಡಿದ್ರು ಅಂತ. ಬಟ್ ಎಷ್ಟೋ ಜನ ಬಟ್ ಅದು ಬೇರೆ ಯಾವ ರೀತಿ ತಿಳ್ಕೊತಾರೆ, ಎಷ್ಟೋ ಜನ ಪೋಸ್ಟ್ಗಳು ಆಗಿದೆ, ತುಂಬು ಕುಟುಂಬ ಅಂದ್ರೆ ದರ್ಶನ್ ಸರ್ ಜೊತೆ ಎಷ್ಟೋ ಜನ ಫೋಟೋ ಹೊಡ್ಸ್ಕೊಳ್ಳೋದು, ಸಣ್ಣ ಸಣ್ಣ ಸೆಲೆಬ್ರಿಟಿಗಳಾಗ್ಬೋದು, ಸಣ್ಣ ಸಣ್ಣ ಆಕ್ಟರ್ಗಳಾಗ್ಬೋದು, ಫೋಟೋ ಹೊಡ್ಸ್ಕೊಳ್ಳೋದು, ನಮ್ಮ ಬಾಸು ಅಂತ ಬೈಕ್ ಕೊಟ್ರು ಅಂತೂ ಏನು ಮಾತಾಡಿದ್ದೆ ಹಂಗೆ ಹಿಂಗೆ, ಅದೊಂಥರ ದೊಡ್ಡ ಆಲದ ಮರ ಇದ್ದಂಗೆ ನಮ್ಗೆಲ್ಲ ಹೇಳಿಕೊಡುತ್ತೆ, ಏನೇನೋ ಮಾತಾಡ್ಬಿಟ್ರು ಬೈಕಲ್ಲಿ ನೋಡಿದ್ರೆ ಈಗಲೂ ವೈರಲ್ ಆಗ್ತಾ ಕೆಲವೊಂದು ಟ್ರೋಲ್ ಮಾಡ್ತಾವ್ರ ಅಂತದೆಲ್ಲ ಮಾತಾಡಿದ್ರು. ಬಟ್ ಒಂದು ಇನ್ಸಿಡೆಂಟ್ ಆಯ್ತು ಸರ್ ಡಿ ಬಾಸ್ ದರ್ಶನ್ ಅವ್ರದ್ದು. ಆ ಇನ್ಸಿಡೆಂಟ್ ಆದಾಗ ಯಾರಾದ್ರೂ ಮೀಡಿಯಾದವರು ಮೈಕ್ ಹಿಡಿದ್ರೆ ನನ್ನ ಪ್ರಕಾರ ಒಂದ್ ಹೇಳ್ಬೋದಿತ್ತು, ಓಕೆ ನಮ್ಮ ಸೀನಿಯರ್ ಅವರು ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಕಷ್ಟ ಬಂದಿದೆ, ಏನೋ ಆ ಪ್ರಕರಣದ ಬಗ್ಗೆ ನಾನೇನು ಹೆಚ್ಚು ಹೇಳಕ್ಕಾಗಲ್ಲ, ಇಷ್ಟು ಹೇಳ್ಬೋದಿತ್ತು. ಒಬ್ಬರು ಹೇಳಿಕೆ, ಒಬ್ರು ನಾನೇನೋ ಒಳ್ಳೆ ಜಾಗದಲ್ಲಿ ಇದ್ದೀನಿ, ಈಗ ಆ ಸುದ್ದಿ ಮಾತಾಡೋದು ಬೇಡ ಅಂತ ಕೆಲವರು ಹೇಳಿಕೆ ಕೊಡೋರು, ಹೀಗೆ ಡಿಫ್ರೆಂಟ್ ಹೇಳ್ಬಿಟ್ಟು ಒಂಥರ ಜಾರ್ಕೊಂಡು ಹೋಗೋ ತರ ಕಾಣ್ತಾ ಇದ್ರು, ಒಂಥರ ಎಸ್ಕೇಪ್ ಆಗೋ ತರ, ಮೈಕಿಂದ ಕ್ಯಾಮ್ರಾಯಿಂದ ಎಸ್ಕೇಪ್ ಆಗೋ ತರ ಕೆಲವರು ನಡೆಸ್ಕೊಂಡು. ಅದಕ್ಕೆ ಡಿ ಬಾಸ್ ಅಭಿಮಾನಿಗಳ ಎಷ್ಟೋ ಜನ ಬೈದ್ರು, ಅಂದ್ರೆ ಕಷ್ಟ ಕಾಲದಲ್ಲಿ ಯಾರು ಬರಲಿಲ್ಲ ಅಂತ. ಬಟ್ ಅದನ್ನೆಲ್ಲ ನೋಡುವಾಗ ನಿಮ್ಮೊಂದು ಹೇಳಿದ್ರು ಸಾಯೋರ್ಗು ಅಭಿಮಾನಿ ಆಗಿರ್ತೀವಿ ಅಂತ. ಸೊ ಯಾಕೆ ಅಷ್ಟೊಂದು ಅಭಿಮಾನ? ಕೆಲವರೆಲ್ಲ ಹಂಗೆ ಸಮಯ ಬಂದಾಗ ಚೇಂಜ್ ಆಗ್ತಾ ಇರ್ತಾರೆ. ಇಲ್ಲ, ಭಗವಂತನೇ ಮೆಚ್ಚಲ್ಲ. ಸಮಯ ಬಂದಾಗ ನೀನು ಸುಖದಲ್ಲಿ ಇರಿ, ದುಃಖದಲ್ಲಿ ನೀನಿರಲ್ಲ, ಸುಖದಲ್ಲಿ ಮಾತ್ರ ಹೇಳ್ತೀನಿ ಅಂದ್ರೆ ನೀನ್ ಸುಖದಲ್ಲೇ ಇದ್ಕೋ, ನಿನ್ ಮನೇಲಿ ಇದ್ಕೋ. ಒಬ್ಬ ಮನುಷ್ಯನ ನಾವು ಹೀಯಾಳಿಸ್ಬೋದು, ಕೀಳಾಗಿ ನೋಡ್ಬೋದು. ಅವ್ನ್ ತಪ್ಪು ಮಾಡಿದಾಗ ನಾವು ಕೀಳಾಗಿ ನೋಡ್ತೀವಿ, ಯಾರೇ ಆಗಿರ್ಬೋದು. ಈಗ ನಾನೇ ತಪ್ಪು ಮಾಡ್ಬಿಟ್ರೆ ನನ್ನ ಮನೆಯವ್ರು ನನ್ನ ಬಿಡಲ್ಲ ಸರ್, ಬೇರೆಯವ್ರು ಸಾವಿರ ಮಾತಾಡ್ಕೋಬಹುದು. ದರ್ಶನ್ ಅವ್ರನ್ನ ಈ ತರ ಎಲ್ಲ ಅಂದ್ರೆ ಏನಾದ್ರು ಬೈಕ್ ಹಿಡಿದಾಗ ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡಲ್ಲ, ಎಸ್ಕೇಪ್ ಆಗೋದು ಮಾಡೋದು ಅಂತ ನೀವು ಮಾತಾಡ್ಬೋದು. ಸರ್ ನಾನು ದರ್ಶನ್ ಸರ್ ಅಭಿಮಾನಿ ಅಂದ್ರೆ ಎಷ್ಟೋ ಜನ ಮಾತಾಡ್ತಾರೆ, ನಾನು ದರ್ಶನ್ ಸರ್ ಅಭಿಮಾನಿ, ನಾನು ದರ್ಶನ್ ಸರ್ ಅಭಿಮಾನಿ. ಮತ್ತೆ ಯಾಕೆ ಅವರು ಕಷ್ಟದಲ್ಲಿ ಬರಲ್ಲ, ಸುಖದಲ್ಲಿ ಮಾತ್ರ ನೀನು ಹೋಗ್ತೀಯಾ, ಅವ್ರ ಜೊತೆಲಿ ಇರ್ತೀಯಾ, ಪಾರ್ಟಿ ಮಾಡ್ತೀರಾ, ಮಜಾ ಮಾಡ್ತೀರಾ, ಎಲ್ಲದೇ ಸುಖದಲ್ಲಿ ಮಾತ್ರನೇ ನಾನು ಸರ್. ಈಗ ನನ್ಗೇನೋ ಕಷ್ಟ, ಎಕ್ಸಾಂಪಲ್ ನಾನೇ ತಗೊಳ್ಳಿ, ಈಗ ನಾನೇನೋ ತಪ್ಪು ಮಾಡ್ಬಿಟ್ಟೆ ಸರ್, ಯಾವನು ತಪ್ಪೇ ಮಾಡಲ್ವಾ? ಯಾರು ಸಾಚ ಅವರು ಇಲ್ಲಿ ತಪ್ಪು ಮಾಡಿದೆ? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾರೆ ಸರ್. ಎಷ್ಟೋ ಕೇಸ್ಗಳು, ಎಕ್ಸಾಂಪಲ್ ಸೌಜನ್ಯ ಕೇಸೇ ತಗೊಳ್ಳಿ, ಎಷ್ಟು ಕೇಸ್ ಇಲ್ಲ. ಈಗ ಮೊನ್ನೆ ಪಾಪ ಅವನು ಹುಡುಗ ಸಮೀರ್ ಅನ್ನೋ ಒಂದು ವಿಡಿಯೋ ಹಾಕಿದ, ಅವನಿಗೆ ಸಪೋರ್ಟ್ ಆಗಿ ಎಲ್ಲಾ ಬೆನ್ನಲ್ಲಿ ಬಂದು ನಿಂತ್ಕೊಂಡ್ರು ಯೂಟ್ಯೂಬರ್ಸ್ ಅಲ್ವಾ? ಸೊ ಇದೇ ಕೇಸ್ ತಗೊಳ್ಳಿ ಸರ್, ಎಷ್ಟೋ ಕೇಸ್ಗಳಲ್ಲಿ ಕನ್ಕ್ಲೂಷನ್ ಇಲ್ಲ. ಒಂದು ಎರಡನೇದು, ನನಗೆ ಅವ್ರ ಫ್ಯಾನು, ನಾನು ದರ್ಶನ್ ಫ್ಯಾನು, ನಾನು ದರ್ಶನ್ ಫ್ಯಾನ್ ಅಂದ್ಬಿಟ್ಟು ಎಷ್ಟೋ ಜನ ಅವ್ರನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಹೌದು, ಅದನ್ನ ಹೇಳಕೊಟ್ಟೆ. ಆಕ್ಚುಲಿ ತುಂಬಾ ಜನ ಸರ್, ತುಂಬಾ ಜನ ಯೂಸ್ ಮಾಡಿದ್ದಾರೆ. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ರಿಯಲ್ ಆಗಿ ನೀನ್ ಫ್ಯಾನ್ ಇದೆಯಾ, ಬಾ, ನೀನ್ ರಿಯಲ್ ಆಗಿರ್ಬೇಕು, ಇಲ್ಲಿ ಹಾರ್ಟ್ ಫುಲ್ ಆಗಿರ್ಬೇಕು. ಸೊ ಹಾರ್ಟ್ ಫುಲ್ ಆಗಿದ್ದು ಅವ್ರ ಬಗ್ಗೆ ಅಂದ್ರೆ ಮಾತಾಡ್ರಿ, ವಿಡಿಯೋದಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ, ಮತ್ತೊಂದಾಗ್ಲಿ ಮಾತಾಡ್ರಿ. ನೀನ್ ರಿಯಲ್ ಆಗಿ ಇಲ್ಲ ಅಂದ್ರೆ ನೀನ್ ಯಾಕೆ ಮಾತಾಡ್ತೀವಿ ಅವ್ರ ಬಗ್ಗೆ? ಹೆಸರು ಹೇಳೋದೇ ಫಸ್ಟ್ ಆಫ್ ಆಲ್ ವೇಸ್ಟ್ ಅವ್ರದ್ದು. ನೀನ್ ಅವ್ರ ಹೆಸರು ಹೇಳ್ಕೊಂಡು ಬೆಳೆ ಬಯಸ್ಕೊಂಡ್ರೆ, ದರ್ಶನ್ ಸರ್ ಬೈಯಲ್ಲ ಸರ್. ಅವ್ರು ಒಂದ್ ಮಾತು ಹೇಳಿದ್ದಾರೆ ಸರ್, ನಿಮ್ ಹೆಸರು ಹೇಳ್ಕೊಂಡು ಎಷ್ಟೊಂದ್ ಜನ ಬೆಳಿತಾವ್ರೆ ಅಂತ ಒಂದ್ ಮಾತು ನಾನೇ ಕೇಳಿದೀನಿ. ಅದನ್ನ ದರ್ಶನ್ ಸರ್ ಒಂದ್ ಮಾತು ಹೇಳ್ತಾರೆ, ನಮ್ಮೋರಲ್ವಾ, ನನ್ನ ಹೆಸರು ತಾನೇ ಹೇಳ್ಕೊಂಡ್ ಬೆಳ್ಕೊತಾರೆ, ಮಾಡ್ಕೊಳ್ಳಿ ಬಿಡಿ ಅಂತ ದರ್ಶನ್ ಸರೇ ಹೇಳೋರು. ಹಂಗನ್ಬಿಟ್ಟು ಎಲ್ರು ಅವ್ರ ಹೆಸರು ಹೇಳ್ಕೊಂಡು ಬೆಳೆ ಬಯಸ್ಕೊಂಡ್ರೆ ಇಲ್ಲಿ ನಮಗೆ ಬೇಜಾರಾಗುತ್ತೆ. ನಾವು ದರ್ಶನ್ ಫ್ಯಾನ್ಸ್ ಆಗಿ, ಅಭಿಮಾನಿಗಳಿಗಾಗಿ ನಮಗ್ ದುಃಖ ಆಗ್ತದೆ, ನಮಗ್ ನೋವಾಗುತ್ತೆ. ಏನಕ್ಕೆ ಅಂದ್ರೆ ಈ ಮಾತು, ಕಷ್ಟದಲ್ಲಿದ್ದಾಗ ಯಾವನು ಬರಲ್ಲ, ಸುಖದಲ್ಲಿ ಮಾತ್ರ ಬರ್ತೀನಿ ಅಂದಾಗ, ನಿನ್ ಮನೇಲಿ ಕಷ್ಟ ಆದ್ರೆ ನಿನ್ ಮನೆಯವ್ರು ಮಾತ್ರ ಬರ್ಬೇಕು, ಹೊರಗಡೆ ಯಾವನು ಬರಲ್ಲ, ಅದು ನಿನ್ ಕರ್ಮ. ಅದು ಯಾಕಂದ್ರೆ ನೀನ್ ಸುಖದಲ್ಲಿ ಮಾತ್ರ ಬರ್ತೀನಿ, ಕಷ್ಟದಲ್ಲಿ ಬರ್ತೀನಿ ಬರಲ್ಲ ಅಂದಾಗ, ನಿನ್ ಕಷ್ಟದಲ್ಲಿ ಯಾವನ ನಿನ್ ಹತ್ರ ಬರಲ್ಲ. ಅದು ನಿನ್ ರಿಟರ್ನ್ಸ್, ಕರ್ಮ ರಿಟರ್ನ್ಸ್ ಅಂತ ಭಗವಂತ ಬರ್ದಿರ್ತಾನೆ. ಭಗವಂತ ನೋಡ್ತಾ ಇರ್ತಾನಂತೆ, ನಾನ್ ಜನಗಳಿಗೆ ಮೋಸ ಮಾಡ್ಬೋದು, ನಾನು ನಿಮ್ಗೆ ಮೋಸ ಮಾಡ್ಬಿಡ್ಬೋದು. ಇವತ್ತು 24 ಗಂಟೆ ಮೇಲೆ ಒಬ್ಬ ನೋಡ್ತಾ ಇರ್ತಾನಂತೆ, ಅವ್ರಿಗೆ ಕಂಡಿದೆ 24 ಗಂಟೆ. ನಿಮ್ ಹೃದಯ ಹೇಳ್ತಾ ಇರುತ್ತೆ, ನಾನು ತಪ್ಪು ಮಾಡಿದೀನಿ, ನಾನು ತಪ್ಪು ಮಾಡಿ ಮಾತಾಡ್ತಿದ್ದೀನಿ ಅಂತ. ಬಟ್ ಆದ್ರೆ ನೀವೆಲ್ರೂ ಯೂಸ್ ಮಾಡ್ಕೋಬಿಡ್ರಿ, ಸುಮ್ನೆ ಯೂಸ್ ಮಾಡ್ಕೊಳ್ಳೋದು ಬೇಸ್ಟ್ ಅನ್ಕೊಂಡು ನೀವು ಬೆಳೆಯೋದೇ ಇಲ್ಲ. ಸುಖದಲ್ಲಿ ಮಾತ್ರ ಬರೋದು, ನಾವು ದರ್ಶನ್ ಫ್ಯಾನ್ ಅನ್ನೋದು. ದುಃಖದಲ್ಲಿ ಇದ್ದಾಗ ಎಷ್ಟೋ ಜನ ಸರ್, ನಾನು ನೋಡಿದೀನಿ ಮೀಡಿಯಾಗಳಲ್ಲಿ ಆಗ್ಲಿ, ಯೂಟ್ಯೂಬ್ಗಳಲ್ಲಾಗ್ಲಿ, ಎಷ್ಟೋ ಜನ ಕೊಲೆಗಾರ, ಇವನು ಹಂಗೆ, ಅವ್ನು ಹಿಂಗೆ, ಅವನು ಇವನು ಅಂತ ಮಾತಾಡೋದು. ಫಸ್ಟ್ ಆಫ್ ಆಲ್ ರೈಟ್ಸ್ ಯಾವನ್ ಕೊಟ್ಟಿದ್ದ ಅವ್ರಿಗೆ? ಅವನು ಇವನು, ಅವ್ರ ಗೌರವ ಏನು, ಅವ್ರ ಘನತ್ತೇನು ಅಂತ ನಮಗ್ ಗೊತ್ತು. ನಾವು ಗತ್ತಾಗಿ ಹೇಳ್ಕೊತೀವಿ, ನಾವು ದರ್ಶನ್ ಸರ್ ಡಿ ಬಾಸ್, ದರ್ಶನ್ ಸರ್ ಫ್ಯಾನ್ಸ್ ಅನ್ನೋದು ನಮಗ್ ಮಾತ್ರ ಗೊತ್ತು ಸರ್. ನಾವು ಕಣ್ಣಾರೆ ನೋಡ್ತೀವಿ. ಇವ್ರು ಎಲ್ಲೋ ಕುತ್ಕೊಂಡು ಯಾವ್ದೋ ಮೂಲೆಗಳಲ್ಲಿ ಕುತ್ಕೊಂಡು ಒಂದ್ ಪೋಸ್ಟ್ ಹಾಕ್ತಾರೆ, ಒಂದ್ ಮಾತಾಡ್ತಾರೆ,
ಅವ್ರ ಹತ್ರ 5 ನಿಮಿಷ ನಿಂತ್ಕೊಂಡು ಮಾತಾಡೋರ್ವ ಕೇಳಿ, ಅವ್ರ ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ. ಇದು ಸುಮ್ನೆ ಅವ್ರದ್ದು ಮೀಟ್ ಮಾಡ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ, ಸುಮ್ನೆ ಏನೇನೋ ಮಾತಾಡಬಾರ್ದು. ಅಂದ್ರೆ ನೀವ್ ಹೇಳೋದು, ಕೆಲವ್ರು ಹೇಳಿದ್ರು ಈಗ ನೀವು ಅವ್ರನ್ನ ಹತ್ರದಿಂದ ಯಾರು ಮಾತಾಡ್ಸಿರ್ತಾರೋ ಅವ್ರಿಗೆ ಗೊತ್ತು ಅವ್ರು ಏನು ಅಂತ. ಅವ್ರಿಗೆಲ್ಲಾ ಗೊತ್ತಿರುತ್ತೆ ಸರ್. ಹತ್ತಿರದಲ್ಲಿ ಇರೋರಿಗೆ ಪ್ರತಿಯೊಂದು ಪಿಂಟು ಗೊತ್ತು. ಮಗು ಮನಸ್ಸು ಸರ್ ಅವ್ರದ್ದು, ಯಾರಿಗೂ ಗೊತ್ತಿಲ್ಲ ಇದು. ಇವಾಗ ನಿಮ್ಗೆ ಕೋಪ ಬಂದ್ರೆ ನೀವೇನ್ ಮಾಡ್ತೀರಾ? ಸುಮ್ನೆ ಹೇಳ್ತೀರಾ? ಏನಾದ್ರು ಬೈಬೋದು ಅಥವಾ ಏನೋ ಮಾಡ್ಬೇಕು. ಅಲ್ಲ, ಎಕ್ಸಾಂಪಲ್ ಸರ್, ಇವಾಗ ನಿಮಗೆ ಕೋಪ ಬಂತು ಅನ್ಕೊಳ್ಳಿ, ಮನುಷ್ಯನಿಗೆ ಬಿಸಿ ರಕ್ತ ಅನ್ನೋದು ಎಲ್ರಿಗೂ ಇರುತ್ತೆ, ಸಾಫ್ಟ್ ಆಗೂ ಇರ್ತಾನೆ. ಹಿಂಗೆ ಕೋಪನೂ ಬರುತ್ತೆ ಒಬ್ಬ ಮನುಷ್ಯನ್ಗೆ. ಅವ್ನು ಎಷ್ಟು ಅಂತ ತಾಳ್ಮೆ. ಫಾರ್ ಎಕ್ಸಾಂಪಲ್ ಸರ್, ಒಬ್ಬ ಸೆಲೆಬ್ರಿಟಿ, ಇವಾಗ ಬಿಡಿ ಅವರು ದರ್ಶನ್ ಸಾರು, ನಾನು ಯಾವತ್ತು ನಾನ್ ಸೆಲೆಬ್ರಿಟಿ ಅಂತ ಕೇಳ್ಕೊಂಡೇ ಇಲ್ಲ. ನೀವೆಲ್ಲ ನಮ್ಗೆ ಸೆಲೆಬ್ರಿಟಿ ಅಂತ ಹೇಳಿ ಅಲ್ಲ, ನಾನು ಸಾಂಗ್ ಬಿಡಿ ಸರ್, ನಾನು ಸಾಂಗ್ ಮಾಡಿದೀನಿ, ಬಟ್ ಅವರೇ ಹೇಳ್ಕೊಂಡು ಎದೆ ಮೇಲೆ ಬರ್ಸ್ಕೊಂಡ್ಬಿಟ್ಟಾರಲ್ವಾ. ಸೊ ಅಂತವ್ರು, ಅಂತ ಒಂದು ಮುಗ್ಧ ಮನಸ್ಸು, ಆ ಒಂದು ಸಾಫ್ಟ್ ಕಾರ್ನರ್ ಇರುವಂತ ವ್ಯಕ್ತಿಗೆ ನೀವು ಹಿಂಗೆ ಈ ತರ ಆ ತರ ಹಿಂಗಂತೆ ಅವನು ಇವನು ಇದೆಲ್ಲ ಸರ್, ಯಾವತ್ತೂ ಅಷ್ಟೇ ಅವ್ರ ಕರ್ಮಗಳನ್ನ ಅವರೇ ಅನುಭವಿಸ್ಬೇಕು, ಯಾರೇ ಆಗಿರ್ಲಿ. ಎಕ್ಸಾಂಪಲ್, ಯಾರೇ ಅವ್ರ ಬಗ್ಗೆ ಕೆಟ್ಟದಾಗ ಇವತ್ತು ತೋರಿಸ್ತಾವ್ರೋ, ಈಗ ಬಿಡಿ ಅವ್ರನ್ನ ಬೇರೆ ತರ ಎಲ್ಲ ತೋರಿಸ್ಬಿಟ್ರು, ಏನಾದ್ರು ಮಾಡ್ಕೊಳ್ಳಿ, ಯಾವತ್ತಿದ್ರು ಅಷ್ಟೇ ಗತ್ತೆ ಅವ್ರಿಗೆ. ಅವ್ರದ್ದು ಫ್ಯಾನ್ ಫಾಲೋವರ್ಸ್ ಯಾವತ್ತೂ ಕಮ್ಮಿನೂ ಆಗಲ್ಲ. ಇನ್ನ ಇವರೇ ಜಾಸ್ತಿ ಮಾಡ್ತಾವ್ರೆ, ಇವರೇ ಜಾಸ್ತಿ ಮಾಡ್ತಾರ. ಈಗ ಇನ್ನ ಕೇರಳದಿಂದ ಬಂದವ್ರೆ, ಮನೆ ಮುಂದೆ ಹೋಗಿ ನಿಂತ್ಕೊಂಡು ನೋಡಿ ಎಷ್ಟು ಜನ ಫ್ಯಾನ್ಸ್ ಇದ್ರು ಅಂತ. ಸೊ ಅಲ್ಲೇ ಇರೋದು ಪ್ರೀತಿ, ವಿಶ್ವಾಸ, ಯಾರೊಬ್ಬ